ಮುರಹರಿಯು ಬಂದ ಮುಖ್ಯ ಉದ್ದೇಶವನ್ನು ಈ ಸಭೆಗೆ ತಿಳಿಸಬಹುದು. ಅಗತ್ಯವಾಗಿ ತಿಳಿಸುವೆನು. ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ, ಕೌರವ ಪಕ್ಷೀಯರೇ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಬಂದಿರುವೆನು. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರುಪಾಂಡವರ ಭವಿಷ್ಯ ರಾಜಕಾರ್ಯ ವ್ಯವಸ್ಥೆಯು ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ಈಗ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಗಳನ್ನು ಅನುಗ್ರಹಿಸಿ ಗಮನಿಸಬೇಕು. ಈ ವಿಚಾರದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತೊರೆದು ತೀರ್ಪು ನೀಡಬೇಕಾಗಿದೆ. ಈ ರೀತಿ ಮಾಡದೆ ಹೋದರೆ ಮುಂದೆ ಒದಗಬಹುದಾದಂತಹ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವಿರಿ. ಈಗ ನಿಮ್ಮ ಮುಂದಿರುವ ಪ್ರಶ್ನೆಯು ಸಮಗ್ರ ಭಾರತದ ಕ್ಷತ್ರಿಯ ರಾಜರುಗಳ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಧರಿಸುವಂತಹದ್ದೆಂದು ತಿಳಿಯಿರಿ. ಪವಿತ್ರವಾದ ಈ ಭರತ ಭೂಮಿಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ ಅಥವಾ ಭಯಂಕರ ರಕ್ತಧಾರೆಯಿಂದ ಈ ಮಾತೃಮೂರ್ತಿಯನ್ನು ತ್ವಯಿಸುವಿರೋ? ಇವೆರಡರಲ್ಲಿ ಒಂದು ಪ್ರಶ್ನೆಯು ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಕಪಟ ದ್ಯೂತ್ಯದಲ್ಲಿ ಪರಾಜಿತರಾದ ಮೇಲೆ ಸತ್ಯವಂತರಾದ ಪಾಂಡವರು ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸಗಳನ್ನು ಮುಗಿಸಿಕೊಂಡು ಹಿಂತಿರುಗಿದರಲ್ಲದೆ ನೀವು ಬಾಲ್ಯದಿಂದಲೂ ಅವರ ಮೇಲೆ ತೋರಿದ ದೀರ್ಘ ವೈರವನ್ನು ಮರೆಯಲು ಸಿದ್ಧರಿದ್ದಾರೆ. ಲಾಕ್ಷಾಗೃಹ ದಹನ, ಸರ್ಪಬಂಧನ, ವಿಷಭೋಜನ, ಕಪಟದ್ಯೂತ ಇವೆಲ್ಲದಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ, ಇಂತಹ ಮಹಾಪಾಪಗಳನ್ನೆಲ್ಲ ಮನ್ನಿಸಿ ತಮಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯಕ್ಕಾಗಿ ತಮ್ಮಲ್ಲಿ ಯಾಚಿಸುತ್ತಿರುವಾಗ ಈ ಸುಸಂದರ್ಭವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿ. ಅವರ ಸಂದೇಶದೊಡನೆ ನನ್ನೀ ಸಂದೇಶವನ್ನು ತಿಳಿಸಿದ್ದೇನೆ. ಮುಂದಿನ ವಿಚಾರಗಳನ್ನು ಕರ್ತವ್ಯಗಳನ್ನು ನಿರ್ಣಯಿಸಬೇಕಾದ್ದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ಪಿತಾಮಹ, ಕರೆಸಿಗ ನೀನು ಅನುಜಾತರನ್ನು ಕುಮಾರ ತಾತ, ಕರೆಸಿಗ ನೀನು ಅನುಜಾತರನ್ನು ದರೆಯಲ್ಲಿ ನೀನು ದರೆಯಲ್ಲಿ ನೀನು ಸೌಖ್ಯದಿಂದ ಬಾಯಲ್ಲಿ ತನಯ ಶಶಿಕುಲ ತಿಲಕ ಲಾಲಿಸಿ ತನಯ 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 ಕುಮಾರ ತಾತ, ಪಾಂಡು ಪುತ್ರರನ್ನು ಕರೆಸಿಗ ನೀನು ಕುಮಾರ ಪಾಂಡು ಪುತ್ರರನ್ನು ಕರೆಸಿಗ ನೀನು ಪಾಂಡು ಪುತ್ರರನ್ನು ಕರೆಸಿಗ ನೀನು ಪಾಂಡು ಪುತ್ರರನ್ನು ಕರೆಸಿಗ ನೀನು ರಾಜವನ್ನು ಕೊಟ್ಟು ರಾಜವನ್ನು ಕೊಟ್ಟು ಸೌಖ್ಯದಿಂದ ಬಾಳಿಸಿ ತನಯ
ತನಯ ಕುಮಾರ, ಶ್ರೀಕೃಷ್ಣ ಪರಮಾತ್ಮನ ನುಡಿಯಂತೆ ಶ್ರೀಕೃಷ್ಣನು ಹೇಳಿದ ಮಾತನ್ನು ನೀವೆಲ್ಲರೂ ಕೇಳಿದಿರೆಂದು ನನ್ನ ನಂಬಿಕೆ. ವತ್ಸ ದುರ್ಯೋಧನ, ಶಾಂತಿ ಸಂಧಾನದ ಸುಸಮಯವನ್ನು ವ್ಯರ್ಥಗೊಳಿಸದೆ ಪಾಂಡವರಿಗೆ ರಾಜ್ಯವನ್ನು ಕೊಟ್ಟು ವೈಭವದಿಂದ ಈ ಧರೆಯನ್ನಾಳು. ಇದೇ ನನ್ನ ಅಭಿಮತ. ದುರ್ಯೋಧನ ಏತಕ್ಕೆ ಅನುಜರೊಡ್ಬಿಡು ಪಂಥ, ಏತಕ್ಕೆ ಅನುಜರೊಡ್ಬಿಡು ಪಂಥ, ಕಲ್ಲದು ವೈರ ಸಾಧಿಸದಿರು ಜನ, ಕಲ್ಲದು ವೈರ ಸಾಧಿಸದಿರು ಜನ, ತೆರವಲ್ಲ ವೈಭವ ಹರಿಸಿದ ವೀರಯ್ಯ, ತೆರವಲ್ಲ ವೈಭವ ಹರಿಸಿದ ವೀರಯ್ಯ, ದುರುಳರ ಬೋಧೆಗೆ ಕಿವಿ ಕೊಡದಿರು ಜೋಗೆ, ದುರುಳರ ಬೋಧೆಗೆ ಕಿವಿ ಕೊಡದಿರು ಜೋಗೆ, ರಾಜವನಿತ್ತು ನೀ ಸೌಖ್ಯದಿ ಬಾಳೆ, ರಾಜವನಿತ್ತು ನೀ ಸೌಖ್ಯದಿ ಬಾಳೆ, ಏತಕ್ಕೆ ಅನುಜರೊಡ್ಬಿಡು ಪಂಥ, ಏತಕ್ಕೆ ಅನುಜರೊಡ್ಬಿಡು ಪಂಥ, ಬಿಡು ಪಂಥ, ಬಿಡು ಪಂಥ. ದುರ್ಯೋಧನ, ಶಾಂತಿ ಸಂಧಾನಕ್ಕೆ ಬಂದವರನ್ನು ಸಮರೋತ್ಸಾಹಿಗಳನ್ನಾಗಿ ಮಾಡಬೇಡ. ಇದೀಗ ಸಂಧಿಗೆ ಸಮಯ, ಇದನ್ನು ಹಠದಿಂದ ನಿರಾಕರಿಸಬೇಡ. ಪಾಂಡವರೇನು ಅನ್ಯರೇ? ನಿಮ್ಮ ಚಿಕ್ಕಪ್ಪನ ಮಕ್ಕಳಲ್ಲವೇ? ಶ್ರೀಕೃಷ್ಣನ ಮಾತಿನಂತೆ ಪಾಂಡವರಿಗೆ ಸಲ್ಲಬೇಕಾದ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸುವ ದುರ್ಯೋಧನ. ಇದೇ ನನ್ನ ಅಭಿಮತ. ದುರ್ಯೋಧನ, ಯಾರದು? ಓಹ್, ಚಿಕ್ಕಪ್ಪ ವಿದುರ ಮಹಾಶಯ. ಉಪದೇಶ ಮಾಡುವವರಲ್ಲಿ ನೀವು ಒಬ್ಬರು. ನಡೆಯಲಿ ನಿಮ್ಮ ಅರಣ್ಯ ರೋದನ. ಹೌದು ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನವೇ. ನಿನ್ನಂತವನಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಏನು ಮಾಡಲಿ, ಕೆಡುವವರನ್ನು ಕಂಡು ವಿವೇಕವನ್ನು ಹೇಳುವುದು ನಮ್ಮಗಳ ಕರ್ತವ್ಯ. ನಾನೀಗ ಸುಮ್ಮನಿದ್ದರೆ ದೋಷವು ಸಂಭವಿಸುವುದು. ದುರ್ಯೋಧನ, ಪೂಜ್ಯ ಪಿತಾ ಭೀಷ್ಮರು, ಗುರುದ್ರೋಣರು, ಶ್ರೀಕೃಷ್ಣ ಪರಮಾತ್ಮನು ಹೇಳುವುದಕ್ಕಿಂತ ನಾನು ಹೆಚ್ಚಿಗೆ ಹೇಳಲಾರೆ. ಈ ರಾಜ್ಯವೆಲ್ಲವನ್ನು ನೀನೇ ಅನುಭವಿಸು. ನಿನ್ನ ಇಚ್ಛೆ ಇದ್ದಷ್ಟಾದರೂ ಭೂಮಿಯನ್ನು ಆ ಪಾಂಡವರಿಗೆ ಕೊಡು, ಅವರನ್ನು ಆಧರಿಸು. ಇದೇ ನನ್ನ ಅಭಿಮತ. ಚಿಕ್ಕಪ್ಪ, ಈ ನೀತಿಯನ್ನು ಆ ಪಾಂಡವರಿಗೆ ಹೇಳಲಲ್ಲೇ ಏಕೆ? ನಿನಗಾಗಲಿ ಕೃಷ್ಣನಿಗಾಗಲಿ ನನ್ನೊಬ್ಬನಲ್ಲಿ ಮಾತ್ರ ದೋಷವು ಕಂಡು ಬರುವುದಲ್ಲವೇ? ಪಾಂಡವರು ನಿರ್ದೋಷಿಗಳಲ್ಲವೇ? ಕುಂತಿ ಪುತ್ರ ಪಕ್ಷಪಾತಿಗಳಾದ ನೀವು ನಿಮ್ಮ ಸ್ವಭಾವಕ್ಕೆ ಸರಿಯಾದುದನ್ನೇ ಹೇಳಿದರೆ. ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಹು ಶ್ಲಾಘನೀಯವಾಗಿಯೇ ಮುಗಿಸಿದೆ. ಈ ನಿನ್ನ ಮರಳು ಮಾತಿಗೆ ಒಳಪಡುವ ಬುದ್ಧಿಹೀನನು ಮಾತ್ರ ಈ ದುರ್ಯೋಧನನಲ್ಲ. ಇದು ಕ್ಷುಬ್ಧ ಕ್ಷತ್ರಿಯನ ರಕ್ತ. ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ ಕೃಷ್ಣ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಸಾಕು ನಿನ್ನ ವಾಕ್ಪಟುತ್ವ. ನಾನದನ್ನು ಮೊದಲೇ ಬಲ್ಲೆ. ಏನಂತೆ? ನಮ್ಮದು ದುರಾಗ್ರಹದ,
ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನವೇ. ಆಗಲ್ಲ ಕೇಳು ಕೃಷ್ಣ. ಭರತ ಕಂಠವ ಜಯಿಸಿ ಹರುಷದಿಂ ಕುರುಕುಲವ ಪಾಲಿಸುತ್ತಿರ್ಪ ಎನಗಧಾರು ಸಾಟಿ ಕೊಂಡ ಭೀಮನ ಕೊಂದಿಗೆಯ ಸೀಳಲ್ ಪಂಥಗೈದಿಹ ಎನ್ಮನುಜನಿಗದಾರು ಸಾಟಿ ಕುಮಾರಸ್ವಾಮಿಯ ಮೆಚ್ಚಿಸಿ ಕುಮಾರಸ್ವಾಮಿಯ ಮೆಚ್ಚಿಸಿ ಗೋಲವಿದವೆಂಬದನು ಪಡೆದ ಈ ಕರ್ಣನಿಗದಾರು ಸಾಟಿ ಅಸಮಬಲಶಾಲಿಗಳು ಭೀಷ್ಮ ದ್ರೋಣಾದಿಗಳು ಸಾಹಸದಿಂಸದೆ ಬಡೆವರು ಮಕುಟ ಮರ್ದನರು ಕೃಷ್ಣ ಕೃಷ್ಣ ಈ ದುರ್ಯೋಧನನ್ನು ಸದೆ ಬಡೆಯಬೇಕೆಂದನಲ್ಲವೇ ಆ ನಿನ್ನ ಬಂಡ ಭೀಮ ಅದು ದುರಾಗ್ರಹ. ಈ ನನ್ನ ಮಿತ್ರ ಕರ್ಣನನ್ನು ವಧಿಸಬೇಕೆಂದನಲ್ಲವೇ ಆ ನಿನ್ನ ಪಾರ್ಥ ಅದು ದುರಂಕಾರ. ಸ್ವಾಭಿಮಾನ ಶೂನ್ಯತೆಯಿಂದ ಆ ಹೇಡಿ ಪಾಂಡವರು ನಿನ್ನಂತಹವನ ಸ್ನೇಹವನ್ನು ಬಯಸಿದರಲ್ಲವೇ ಅದು ಅದು ದುಸ್ಸಾಹಸ. ದುರ್ಯೋಧನ ದುಶ್ಯಾಸನನ್ನು ಪುಡಿಗೈದು ಅಖಂಡ ಭರತ ಖಂಡದಲ್ಲೇ ತಮ್ಮ ಧ್ವಜಪತಾಕೆಯನ್ನು ಆರಿಸಬೇಕೆಂದಿರುವಲ್ಲವೇ ಆ ನಿನ್ನ ಹೇಡಿ ಪಾಂಡವರು ಅದು ದುರಾಶಯ. ನಾವೇ ಸಮರ್ಥರು, ನಾವೇ ಜಯಶೀಲರು ಎಂದು ಎನ್ನುಪಡುತ್ತಿರುವರಲ್ಲವೇ ಆ ನಿನ್ನ ಪಾಂಡವರು ಅದು ಅದು ದುರಾಭಿಮಾನ. ಕೃಷ್ಣ ಕೃಷ್ಣ ಈ ವಾರು ಏನೇ ಹೇಳಿದರು ಈ ದುರ್ಯೋಧನ ನಿರ್ಧಾರ ಚಲಿಸಲಾರದು. ಸುಮ್ಮನೆ ಕಂಠಶೋಷಣೆಯಿಂದ ಪ್ರಯೋಜನವೆಲ್ಲ ಕೃಷ್ಣ. ಅಣ್ಣನ ಮಾತುಗಳೆಲ್ಲ ನನಗೊಪ್ಪಿತ್ತು. ಈ ಕುರು ಸೋದರ ಹೃದಯದಲ್ಲಿ ಪ್ರಜ್ವಾಲಿಸುತ್ತಿರುವ ಕೋಪ ಜ್ವಾಲೆಯು ಇಂಥ ಬಿರುಮಾತುಗಳಿಂದ ಶಾಂತವಾಗೋದಿಲ್ಲ ಕೃಷ್ಣ, ಶಾಂತವಾಗೋದಿಲ್ಲ. ಏಳಿ ಪಾಂಡವರು ಕೂಡಿ ಬಾಣವನ್ನು ಬೇಡ ಬೇಡ ಬಲ ಬೇಸರವ, ಬೇಡ ಬೇಡ ಬಲ ಬೇಸರವ, ಬೇಡ ಬೇಡ ಬಲ ಬೇಸರವ. ಏಳಿ ಪಾಂಡವರು ಕೂಡಿ ಬಾಣವನ್ನು ಬೇಡ ಬೇಡ ಬಲ ಬೇಸರವ, ಬೇಡ ಬೇಡ ಬಲ ಬೇಸರವ, ಬೇಡ ಬೇಡ ಬಲ ಬೇಸರವ. ಕೃಷ್ಣ ಆಡದೊರಗದು ಕಾಡಿ ಹೋಗಲು ಯಾರಲಾಗಿದೆ ರಾಜನವು. ಆಡದೊರಗದು ಕಾಡಿ ಹೋಗಲು ಯಾರಲಾಗಿದೆ ರಾಜನವು. ಕೃಷ್ಣ ಪಾಂಡವರ ಹೊತ್ತ ಹಾಕ ಎತ್ತಿ ಮೆರುವೆ ದೊರೆಯಲು, ಎತ್ತಿ ಮೆರುವೆ ದೊರೆಯಲು, ಎತ್ತಿ ಮೆರುವೆ ದೊರೆಯಲು. ಏಡಿ ಪಾಂಡವರು ಕೂಡಿ ಬಾಣವನ್ನು ಬೇಡ ಬೇಡ ಬಲ ಬೇಡ ಬೇಡ ಬಲ ಬೇಸರವು, ಬೇಡ ಬೇಡ ಬಲ ಬೇಸರವು. ಎಷ್ಟು ಆ ಪಾಂಡವರ ಸೈನ್ಯ ಸಮುದ್ರವನ್ನು ಕಲಿಕ್ಕಿ ಬಿಡಬಲ್ಲ ಕಣ್ಣುಗಳಿಗೊಳ್ಳಿ ನಾವು ಆ ಪುಂಡ ಭೀಮನ ರುಂಡವನು ಚಂಡಾಡಲು ಸದಾ ಸಿದ್ಧನವಾಗಿರನು. ಹೋಗು, ಸಮರವೇ ಸಿದ್ಧ. ಹೌದು ಕೃಷ್ಣ, ದುರಾತ್ಮರಾದ ದ್ರೋಹಿಗಳ ಮದವ ಮುರಿವೆ ನೀಕ್ಷಣ, ಮದವ ಮುರಿವೆ ನೀಕ್ಷಣ. ದುರಾತ್ಮರಾದ ದ್ರೋಹಿಗಳ ಮದವ ಮುರಿವೆ ನೀಕ್ಷಣ, ಮದವ ಮುರಿವೆ ನೀಕ್ಷಣ, ಮದವ ಮುರಿವೆ ನೀಕ್ಷಣ.
ಕೊಂಡರನ್ನು ಭೇದಿಸಿ ಶಿರವ ತೆಗೆದು ಮೆರವನ ದುರಾತ್ಮರಾದ ದ್ರೋಹಿಗಳ ಮದವ ಮುರಿವ ನೇಕ್ಷಣ ಕೃಷ್ಣ ಹರಿಯುವ ನದಿ ಎಷ್ಟೇ ಸಣ್ಣದಾಗಿ ಕಂಡರೂ ಮುಂದದರ ವೇಗರ ಬಸವು ನಿಲುಕದಂತೆ ಸಾಗುವುದು. ಹಾಗೆಯೇ ದಾಯಾದಿಗಳಿಗೆ ಸ್ವಲ್ಪ ಕೊಟ್ಟರು ಎಲ್ಲವನ್ನೂ ಆಕ್ರಮಿಸಿ ಬಿಡುವರೆಂಬುದು ಈ ಕೌರವರಿಗೆ ಚೆನ್ನಾಗಿ ತಿಳಿದಿರುವುದು. ಹೋಗು, ಸಾಮಾರವೇ ಸಿದ್ಧ. ದುರ್ಯೋಧನ ದುಶ್ಯಾಸನರ ಅಭಿಮತವೇರಿ ನನ್ನ ಅಭಿಮತ. ಆ ಅರ್ಜುನನ ಮೇಲಿನ ಹಾಗೆ ತಿರದ ಹೊರತು ಈ ರಾಧೇಯನಿಗೆ ಮೃಷ್ಠಮವು ಲಭಿಸದು. ಚಲಿಸದು ರಾಧೇಯನ ಪಂಥ, ಚಲಿಸದು ರಾಧೇಯನ ಪಂಥ ವ್ಯರ್ಥ ನುಡಿಗಳಿಂದ. ಎತ್ತ ನುಡಿವೆರೇಕೆ ಮಗಾರತಿ ಕರೆಂದೆನಿಸಿ, ಮತಿಗೆಟ್ಟ ನುಡಿವೆರೇಕೆ ಮಗಾರತಿ ಕರೆಂದೆನಿಸಿ, ದುರುಳ ಪಾತನ ಶಿರವ ಕರಿವ ತನಕ ದುರುಳ ಪಾತನ ಶಿರವ ಕರಿವ ತನಕ ಶಾಂತಿಯೇ ಈ ಅಂಗಾಧಿಪಗೆ. ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವುದು ಈ ಋತರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತಹ ವೀರರಿಗಲ್ಲ. ಅಲ್ಲವೇ ಮಿತ್ರ? ಸರಿಯಾದ ಮಾತು ಮಿತ್ರ. ಕರ್ಣ, ನೀನೂ ಸಹ ಅವರಂತೆಯೇ ಮಾತನಾಡುತ್ತಿರುವೆಯ? ಅರ್ಜುನನ ಮೇಲಿನ ವೈಯಕ್ತಿಕ ವೈರದಿಂದ ಇಡೀ ಕ್ಷತ್ರಿಯ ಕುಲವನ್ನೇ ಬಲಿ ಕೊಡಲು ಯೋಚಿಸುವೆಯ? ಕೃಷ್ಣ, ನಿನ್ನ ಧರ್ಮವೇನಯ್ಯ? ಕೃಷ್ಣ, ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಬಿಡಲು ಬಂದಿರುವೆಯಲ್ಲ, ಈ ನಿನ್ನ ಧರ್ಮಕ್ಕಿಂತ ನನ್ನ ಮಿತ್ರ ದುರ್ಯೋಧನನಿಗಾಗಿ ನನ್ನ ತನುಮನಗಳನ್ನು ಅರ್ಪಿಸುವ ನನ್ನ ಧರ್ಮವೇ ಎಷ್ಟೋ ಮೇಲು. ಯದುಪತಿ, ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಯಾರೂ ಒಪ್ಪುವುದಿಲ್ಲ. ಭಲೆ ಅಂಗಾಧಿಪ, ಭಲೆ. ಈ ದರ್ಭದ ನುಡಿಗಳಿಂದ ಯಾದವಾಗ್ನಿಯ ಕಂಠ ಬೆಕಿರಪ್ಪಿದಂತೆ. ಓಹೋ, ಬೇರೆ ಮೀರಿತು. ಮದೋನ್ಮತ್ತರಾದ ನಿಮ್ಮೊಡನೆ ಮಾತನಾಡುವುದೇ ಅನುಚಿತ. ದುರ್ಯೋಧನ, ಆದರೂ ಒಂದು ಮಾತನ್ನು ಹೇಳುವೆನು, ಕೇಳು. ಭಾರತ ಭೂಮಿ ಜಯಿಸಿ ದುರಾಶ, ಭಾರತ ಭೂಮಿ ಜಯಿಸಿ ದುರಾಶ, ಸಮಾನ ಶೌರ್ಯ ಸಾಹಸದ ವಿರಾಜಿಸುವ ಸಹೋದರ ನಿರಾಕರಿಸದಿರೈ. ಭಾರತ ಭೂಮಿ ಜಯಿಸಿ ದುರಾಶ, ಜಯಿಸು ದುರಾಶ. ಕರೆ ಸಿಗಲಿ ಅನುಜಾತರ, ಕರೆ ಸಿಗಲಿ ಅನುಜಾತರ, ಕರೆಯಲಿತ್ತು ಖ್ಯಾತಿ ಪಡೆ ಸುಖಿಯಾಗುವೀರ. ಕರೆಯಲಿತ್ತು ಖ್ಯಾತಿ ಪಡೆ ಸುಖಿಯಾಗುವೀರ. ವೈರವನೆ ನೀಗಿಸಿ ಸೈರಣಿಯ ತಾಳೈ, ವೈರವನೆ ನೀಗಿಸಿ ಸೈರಣಿಯ ತಾಳೈ. ಬಾಳೈ ಬಲು ಧರ್ಮ ನಿರತ ಸುಗುಣ ಚೈನ ಕರುಣ ಭರಿತ ವರಗುಣಯುತ ನಿಲ್ಲಿಸಿ. ಬಾಳೈ ಬಲು ಧರ್ಮ ನಿರತ ಸುಗುಣ ಚರಿತ ಕರುಣ ಭರಿತ ವರಗುಣಯುತ ನಿಲ್ಲಿಸಿ. ಕೊರೆಗರೆಯ ಭಾರತ ಭೂಮಿ ಜಯಿಸಿ ದುರಾಶ, ಸಮಾನ ಶೌರ್ಯ ಸಾಹಸದ ವಿರಾಜಿಸುವ ಸಹೋದರ ನಿರಾಕರಿಸದಿರೈ. ಭಾರತ ಭೂಮಿ ಜಯಿಸಿ ದುರಾಶ, ಜಯಿಸು ದುರಾಶ.
ಈ ನಿನ್ನ ಗುರು ಹಿರಿಯರನ್ನು, ಬಂಧುಗಳನ್ನು, ಸಹೋದರರನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ಕೇವಲ ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇ ಧ್ವಂಸ ಮಾಡುವೆ ಏಕೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನೇ ಯುವರಾಜನೆಂದು ಸನ್ಮಾನಿಸುವರು. ಅವರಿಗೆ ನಿಮ್ಮೆಲ್ಲರ ಸ್ನೇಹ, ಪ್ರೀತಿ, ಶಾಂತಿಯ ಹೊರತು ಮತ್ತೇನು ಬೇಡ. ಇದು ಅತ್ಯಂತ ಮಹತ್ವದ ವಿಷಯ. ಸಂಧಿಯನ್ನು ನಿರಾಕರಿಸಬೇಡ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನೇ ಹೊಂದುವೆ. ಶತ್ರುಗಳು ತಲೆಬಾಗಿ ನಿನ್ನ ಕ್ಷಮಾಭಿಕ್ಷೆಯನ್ನು ಬೇಡುವರು. ಮಿತ್ರರು ಪುಳಕಿತ ಗಾತ್ರರಾಗಿ ನಿನ್ನನ್ನು ಆಲಂಗಿಸುವರು. ಈ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಪಾಂಡು ನಂದನರೊಡನೆ ಸಮಾನ ಭಾವದಿಂದ ಪ್ರಜಾಪಾಲನೆಯ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗು. ಆಗ ವಿಶ್ವ ಜಗತ್ತಿನಲ್ಲಿ ಅಪ್ರತಿಮನೆನಿಸುವೆ. ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವುದು. ಪಾಂಡವರಿಗೆ ರಾಜ್ಯದ ಮೇಲಿನ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೆ ಹೋಗಲಿ, ಅವರ ಈ ಇಷ್ಟವನ್ನಾದರೂ ನೆರವೇರಿಸು. ಸಂಧಿಗೆ ಸಮ್ಮತಿಸು. ದಾನವ ವಿಜಯಿ ಯದುಪತಿಯು ಕೇವಲ ಪಾಂಡವರ ಸಲುವಾಗಿಯೇ ಅಲ್ಲ, ಮತ್ತಾರ ಸಲುವಾಗಿ? ನಿಮ್ಮುಗಳ ಸಲುವಾಗಿ ಮುಂದೊದಗುವ ಭೀಷಣ ಯುದ್ಧದಲ್ಲಿ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ನಿನ್ನಲ್ಲಿ ಸಂಧಿ ಭಿಕ್ಷೆಯನ್ನು ಬೇಡುವೆನು. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ. ಇದರಲ್ಲಿ ನನ್ನ ಅಪರಾಧವೇನು ಯದುಪತಿ? ಪಾಂಡವರು ಜೂಜಾಡಿ ಸಕಲ ರಾಜ್ಯಾದಿ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೇ. ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವೇ. ಕೇಳು ವಾಸುದೇವ, ಈ ಸವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನನ ಪರಂತು ಮತ್ತಾರಿಂದಲೂ ಸಾಧ್ಯವಿಲ್ಲ ಕೃಷ್ಣ. ಪಾಂಡವರು ಕ್ಷಾತ್ರ ಧರ್ಮ ವಿಭುದೇ ಏಡಿಸೋಂಢ ಬರಲೆ ಕೃಷ್ಣ. ಕ್ಷಾತ್ರ ಧರ್ಮ ವಿಭುದೇ ಏಡಿಸೋಂಢ ಬರಲೆ ರೂಢಿಯೊಳವರದೆನಿತು ಶ್ರೇಷ್ಠರೆ ನೀ ಪರೈ ಮೂಢತನವಿದಲ್ಲವೇ ಈ ಸಂಧಿಯ ಬಯಕೆ ಅರಿತು ನೀನಿದೆಲ್ಲವ ಅರಿತು ನೀನಿದೆಲ್ಲವ ಭ್ರಾಂತಿ ಮೂಡಿಪೆಯ ಮುಕುಂದ ಭ್ರಾಂತಿ ಮೂಡಿಪೆಯ ಮುಕುಂದ. ಕೃಷ್ಣ, ಆ ಪಾಂಡವರಿಗೆ ಭಿಕ್ಷಾವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ಈ ವಿಪುಲವಾದ ಸಾಮ್ರಾಜ್ಯವನ್ನೊಪ್ಪಿಸುವ ಅಪಮಾನ ನನ್ನಿಂದಾಗದು ಕೃಷ್ಣ, ನನ್ನಿಂದಾಗದು. ಯುದ್ಧದ ಭಯವನ್ನು ತೋರಿಸುವೆಯಾ ಮುಕುಂದ? ಯುದ್ಧ ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ, ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡಲಾರ, ಭಯಪಡುವುದಿಲ್ಲ, ಭಯಪಡಲಾಗದು. ಇದನಾಗದು ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವಾದರೆ ಅಗತ್ಯವಾಗಿ ಅದನ್ನೇ ಹೊಂದುವೆ.
ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ. ಪಾಪಾಶಯ ಕೃಷ್ಣ, ಗುರುಕುಲದ ಕಳಂಕ ಸ್ವರೂಪನೇ, ನಿನ್ನ ಅಪರಾಧಗಳೇನೆಂದು ಕೇಳಿದೆಯಾ? ನಿನ್ನ ಅಪರಾಧಗಳು ಅಗಣ್ಯ. ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುವಿದ ನೀನು ಈ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟ ದ್ಯುತ್ಯ ಕೆಳೆದದ್ದನ್ನು ಮರೆತೆಯಾ? ತುಂಬಿದ ರಾಜಸಭೆಗೆ ಸಹೋದರರ ಪತ್ನಿಯನ್ನು ಎಳೆತರಿಸಿ ನೀನು ಮಾಡಿದ ಅವಾಚ್ಯ ಅಪರಾಧವು ಅನಂತ ಕಾಲವು ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದೆಂಬುದನ್ನು ಮರೆಯಬೇಡ. ಸತ್ಯವಂತರು ಧರ್ಮಶೀಲರೂ ಆದ ಆತ್ಮೀಯ ಬಂಧುಗಳೊಡನೆ ಜಗಣ್ಯವಾದ ರಾಕ್ಷಸಿ ವೃತ್ತಿಯನ್ನೇ ತೋರಿದೆ. ವಾರಣಾವತದ ಅರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಶನ, ಸರ್ಪಬಂಧನ, ಇಂತಹ ಮಹಾಪಾಪಗಳನ್ನೆಲ್ಲ ಮರೆತು ಪೂಜ್ಯರಾದ ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯಾಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದಿಗೂ ಲಭಿಸದು. ಅದು ನಿನ್ನ ಭ್ರಮೆ. ಕೆಟ್ಟರು ಸಡಿ ಕಟ್ಟ ಕಡೆಯದಾಗಿ ಕಾಡಬೇಕೆಂದು ಪಟ್ಟು ಹಿಡಿದ ಕೆಚ್ಚದೆಯ ಕಟ್ಟಾಳು ಈ ಕೌರವೇಶ್ವರನನ್ನು ಕೇಣಾಕಿ ಕೇಕ ಹಾಕಿ ನಕ್ಕಳಲ್ಲೋ ಆ ನಿನ್ನ ಪಾಂಡವ ಸತಿ ಪಾಂಚಾಲಿ. ಅಂದೇ ತೊಟ್ಟೆನು ಛಲ. ಭೂತ ಪ್ರೇತಿಗಳ ಗೊಡೆಯನಾದ ಭೂತನಾಥೇಶ್ವರನೇ ಕಾಲ್ಕೆರೆದು ಕರ್ಣಕ್ಕೆ ನೇಂದರು. ಕಲೆ ಅಂಶದಿಂದ ನಿರ್ಮಿತವಾದ ಈ ಕುರು ಸಾಮ್ರಾಜ್ಯವೆಲ್ಲವೂ ರಕ್ತದ ಕೋಡಿಯಲ್ಲಿ ಕೊಚ್ಚಿ ಹೋದರೂ ಸರಿಯೇ. ಹಸ್ತಿನಾಪುರಾಧೀಶ್ವರ, ಅಷ್ಟೈಶ್ವರ್ಯ ಸಂಪನ್ನ, ಅಭಿಮಾನಧನವೆಂಬ ನಾನು ಮಸಣದ ಮಣ್ಣಲ್ಲಿ ಮಣ್ಣಾಗಿ ಮಣ್ಣಿಡಿದು ಹೋದರೂ ಸರಿ. ನೆಲವನ್ನು ಕೊಡೆ, ಛಲವನ್ನು ಬೆಳೆ, ಕೇಳು ಮುರಗರಿಯೇ ಹಠ ಮಾಡಿ ಗೆಲ್ಲಲಿ ಹವ ರಾಜ್ಯವ. ಕೇಳು ಮುರಗರಿಯೇ ಹಠ ಮಾಡಿ ಗೆಲ್ಲಲಿ ಹವ ರಾಜ್ಯವ. ಛಲವನ್ನು ಬಿಡದಲ್ಲಿ ಕಡುಗಲ್ಲಿ ಗರ್ಭದಿ, ಛಲವನ್ನು ಬಿಡದಲ್ಲಿ ಕಡುಗಲ್ಲಿ ಗರ್ಭದಿ. ಛಲವಾ ಜಯಿಸಿ ನಮ್ಮುದೊಡಲು ನಾಮ, ಛಲವಾ ಜಯಿಸಿ ನಮ್ಮುದೊಡಲು, ಛಲವ ಜಯಿಸಿ ನಮ್ಮುದೊಡಲು ಮಾಡುವುದಿಲ್ಲವ ರಾಜ್ಯವ. ನಿರಂತರದ ಬಿಡುವುದಿಲ್ಲವ ರಾಜ್ಯವ. ಎನ್ನೊಡನೆ ಯುದ್ಧವ, ಎನ್ನೊಡನೆ ಯುದ್ಧವ ಮಾಡಿ ಗೆಲ್ಲಲಿ ರಾಜ ವೀರತ್ವದೆ. ಯುದ್ಧ ಮಾಡಿ ಗೆಲ್ಲಲಿ ರಾಜ ವೀರತ್ವದೆ. ಮಾಡುವುದಿಲ್ಲವ ರಾಜ್ಯವ. ನಿರಂತರದಲ್ಲಿ ಬಿಡುವುದಿಲ್ಲವ ರಾಜ್ಯವ. ಮಾಡುವುದಿಲ್ಲವ ರಾಜ್ಯವ. ಬಿಡುವುದಿಲ್ಲವ ರಾಜ್ಯವ. ಕೃಷ್ಣ, ಆ ಪಾಂಡವರಿಗೆ ರಾಜ್ಯವು ದೊರಕುವುದಾದರೆ ರಣಾಂಗಣದಲ್ಲಿ ಶಸ್ತ್ರಾಸ್ತ್ರಗಳ ಸ್ಪರ್ಶ ಸ್ಪಂದನದಲ್ಲಿ, ವೀರರತಿಕರ ಘೋಷದಲ್ಲಿ ಸಂಧಾನದಿಂದೆಂದಿಗೂ ರಾಜ್ಯವು ದೊರಕದು. ಕೃಷ್ಣ, ಯುದ್ಧ ಮಾಡುವೆ ಕಡಾಕಡಿ. ಸತ್ತರೆ ಸಾಯುಜ್ಯ, ಬದುಕಿದರೆ ಸಾಮ್ರಾಜ್ಯ. ಹೋಗು, ಆ ನಿನ್ನ ಹೇಡಿ ಪಾಂಡವರಿಗೆ ತಿಳಿಸು, ಯುದ್ಧಕ್ಕೆ ಸಕಲ ಸಲಕರಣೆಗಳನ್ನು ಸಿದ್ಧಪಡಿಸಿಕೋ ಎಂದು. ಕದಿ ಬೇಡೈಸು ಯೋಧನನೆ ತೋರಿಗ ಜಾತಿಗಳು ಸೈರನೆ. ಕದಿ ಬೇಡೈಸು ಯೋಧನನೆ ತೋರಿಗ ಜಾತಿಗಳು ಸೈರನೆ. ಅದೇ ಕಿಂಚು ಒದರುವೆ, ಅದೇ ಮಾತುಗಳುವೆ, ಅದೇ ಕಿಂಚು ಒದರುವೆ,
ಅದೇ ಮಾತು ಹೊಗಳುವೆ ಕುಲಹೀನ ಕುಲವ ಮರೆತೆಯ ದುರಗಳು ಗಡಿಯ ಬಿಡುವಂತೆ ಕುಲಹೀನ ಕುಲವ ಮರೆತೆಯ ದೊರದಳು ಕಡಿಯದೆ ಬಿಡುವೆ ಸತಿ ಬೇಡೈಸು ಯೋಧನೆ ತೋರಿದ ಜಾತಿಗಳೊಳು ಕದನದಲ್ಲಿ ನಿನ್ನ ಮತವನಡಗಿವ ಕದನದಲ್ಲಿ ನಿನ್ನ ಮತವನಡಗಿವ ಚತುರರಲ್ಲಿ ಮರುವೆ ಮಂದಮತಿಯಂತೆ ಮುಂದಮರಿಯದೆ ಮಂದಮತಿಯಂತೆ ಮುಂದಮರಿಯದೆ ಗವಾ ಪಡುವೆ ಪಡುವೆ ಸಾರು ನಾ ಸೈವೆ ಸಾರು ನಾ ಸೈವೆ ಸೈರಿಸಬಲ್ಲವರ ಸೈರಿಸಬಲ್ಲವರ ಪರಮ ಪುರುಷನೆನಿಪ ಬಿರುದರು ಒಡವಿಯೋರು ಅಡಗಿದೆ ಕೆಡುಕಂತೆ ಪರಮ ಪುರುಷನೆನಿಪ ಬಿರುದರು ಒಡವಿಯೋರು ಅಡಗಿದೆ ಕೆಡುಕಂತೆ ರೈಸು ಯೋಧನನೆ ತೋಳಿದ ಜಾತಿಗಳು ಸೈರಣೆ 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 ಕಡೆಗೂ ನನ್ನ ಮಾತನ್ನು ನಿರಾಕರಿಸಿಬಿಟ್ಟೆಯಾ ಕುರುಕುಲದ ಕಳಂಕ ಸ್ವರೂಪ ಪುರಸ್ಕರಿಸಲಾಗದ ಸಂದೇಶವನ್ನು ತಿರಸ್ಕರಿಸಿದ್ದು ಅನುಚಿತವೇ ಯದು ವಂಶ ಕಳಂಕ ಸ್ವರೂಪ ದುರ್ಯೋಧನ ಕೃಷ್ಣ ಈ ನಿನ್ನ ವರ್ತನೆ ಅಕ್ಷಮ್ಯ ಅಪರಾಧ ಅಪರಾಧಕ್ಕೆ ಶಿಕ್ಷೆ ಅದನ್ನು ನೀವೇ ನಿರ್ಣಯಿಸಬೇಕು ಅದನ್ನು ನಾನು ನಿರ್ಣಯಿಸಬೇಕಾಗಿಲ್ಲ ಕೃಷ್ಣ. ನಾನಾಗಲೇ ನಿರ್ಣಯಿಸಿ ಮುಖ್ಯ ಸಲಹೆ ನಿಂತಿದ್ದೇನೆ. ಯಾರಿಗೋ ಮತ್ತಿನ್ಯಾರಿಗೆ? ನಮ್ಮ ಈ ಸಾರ್ವಭೌಮನಿಗೆ. ಏನೆಂದು ಅದನ್ನು ನನ್ನ ಬಾಯಿಂದ ಕೇಳಿ ತಿಳಿದುಕೊಳ್ಳುವ ಬದಲು ಸಾರ್ವಭೌಮ ನಿನ್ನನ್ನು ಉಚಿತ ರೀತಿಯಲ್ಲಿ ಸತ್ಕರಿಸಿ ಬೀಳ್ಕೊಡಬೇಕೆಂದು ಶಕುನಿ ಮಾವನವರು ಸಲಹೆ ನೀಡಿದ್ದಾರೆ. ಓಹೋ, ಶಕುನಿ ಮಾವನವರ ಸಲಹೆ ಎಂದ ಮೇಲೆ ಅದು ಅದ್ಭುತವಾಗಿಯೇ ಇರಬೇಕು. ಹೌದು ಹೌದು ಕೃಷ್ಣ, ನಿನ್ನ ಆ ಅದ್ಭುತವಾದ ರಾಯಭಾರಕ್ಕೆ ಅದ್ಭುತವಾದ ಸತ್ಕಾರವದು. ನಿಮ್ಮ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತಾಕಾರನಾಗಿಯೇ ಸ್ವೀಕರಿಸುವೆನು. ಸ್ವೀಕರಿಸುವೆಯಾ? ಸ್ವೀಕರಿಸು ಸಹೋದರ ದುಶ್ಯಾಸನ. ಬಂಧಿಸು ಕೃಷ್ಣನನ್ನು. ಯಾರನ್ನು ಬಂಧಿಸುವರೋ ಮಂದಮತಿಗಳಿರ. ನಿನ್ನನ್ನು ನಿನ್ನ ಅಂಗಗಳನ್ನು ಬಂಧಿಸಿ ನಿನ್ನ ತಕ್ಕ ಬುದ್ಧಿ ಕಲಿಸುತ್ತೇವೆ. ಅದು ನಿಮ್ಮಿಂದ ಸಾಧ್ಯವಿಲ್ಲ. ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಬಿರುಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲೆತ್ತಿಸಿದಂತೆ ನಿಮ್ಮಿಂದಾಗದು. ಈಗ ಬಂಧಿಸಿ ನನ್ನನ್ನು. ಅಲ್ಲಿಯೋ ಕೃಷ್ಣ, ಎಲ್ಲಿಯೋ ಕೃಷ್ಣ, ಎಲ್ಲೆಲ್ಲಿಯೋ ಕೃಷ್ಣನೇ ಕಾಣುತ್ತಿರುವ ಪರಮಾತ್ಮ ಕರೆಯ ಪವನ
ಅಖಿಲ ಗುಣಗಣವಾರಿದೆ ಸಮಸ್ತ ಜಗದಾನಂದಂ ವಾರಿದ ಭವದಾಥ ವಾರಿದ ಭವದಾಥ ಈ ದಾರುಣಿಯೋ ನಿನಗೆ ನಾಂ ಸರಿ ಸಮನೆ ಕೊಲಗಿ ಪರಮಾತ್ಮ ಕರ್ಣ, ಮಹಾಮಹಿಮನಾದ ನೀ ಕುಲಹೀನನಾದ ನನ್ನನ್ನ ಇಷ್ಟೊಂದು ಕಾದರಿಸಲು ಕಾರಣವೇನು ದೇವ? ಕರ್ಣ, ಕುಲಹೀನನಲ್ಲಿ ಕಂಡುಬರುವ ಗುಣಗಳು ನಿನ್ನಲ್ಲಿ ತೋರುತ್ತಿರುವವೇ? ಯೋಚಿಸಿ ನೋಡು. ದೇವ, ನನ್ನ ಗುಣವೆಂತಿದ್ದರೂ ನಾನು ಓರ್ವ ಸೂತನೆಂಬ ವಿಚಾರ ಈ ಪ್ರಪಂಚವೇ ಮರೆಯುವಂತಿಲ್ವಲ್ಲ ದೇವ?
ಕುಲಹೀನನಲ್ಲ ಕೇಳೆನ್ನ ಮಾತ ಕುಲಹೀನನಲ್ಲ ಕೇಳೆನ್ನ ಮಾತ ರವಿ ಅಂಶದಲವತರಿಸಿದವ ಸುಕುಮಾರ ಬಾ ದುರಧೀರ ಸುಕುಮಾರ ಬಾ ಬೆಳಗುವ ಕರಿಯ ಕರುಣನಿ ಧರೆಯ ಬೆಳಗುವ ಕರಿಯ ಕರುಣನಿ ಮಹಾಮಹಿಮನೆಂದೇ ರವಿಸುತ್ತನೆ ಸುಕುಮಾರ ದುರಧೀರ ಸುಕುಮಾರ ತಳಮಳವೇ ಮನದ ಚಿಂತೆ ತೋರೆ ಗಣ ಗಣ ತಳಮಳವೇ ಮನದ ಚಿಂತೆ ತೋರೆ ಹರಿತ ಭುವನದೋಳ್ ಕೀರ್ತಿಯ ಪಡೆವೆ ತಳಮಳವೇ ಮನದ ಚಿಂತೆ ತೋರೆ ಅವಿತ ಭುವನದೋಳ್ ಕೀರ್ತಿಯ ಪಡೆವೆ ಜನತರವೆನಿಸಿದ ಮೇದಿನಿಯೊಳು ಜನತರವೆನಿಸಿದ ಮೇದಿನಿಯೊಳು ಮಹಾಮಹಿಮನೆಂದೇ ರವಿಸುತ್ತನೆ ಸುಕುಮಾರ ಬಾ ದುರಧೀರ ಸುಕುಮಾರ ಬಾ ಸುಕುಮಾರ ಬಾ ಕರ್ಣ, ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಕುಂತಿದೇವಿಯೇ ನಿನ್ನ ತಾಯಿ. ಪರಮಾತ್ಮ, ಸೂರ್ಯಜೇವನೇ ನಿನ್ನ ಜನಕ. ಲೋಕೈಕ ವೀರರಾದ ಪಾಂಡವರು ನಿನ್ನ ಸಹೋದರರು. ದೇವ, ಪಾಂಡವರು ನನ್ನ ಸಹೋದರಿ. ಹೌದು ಕರ್ಣ. ತಾವು ಹೇಳುತ್ತಿರೋ ಮಾತುಗಳು ಆಶ್ಚರ್ಯಕರವಾಗಿರುವುದಲ್ಲ. ಪಾಂಡವರು ನನ್ನ ಸಹೋದರರಾಗಬೇಕೆ? ಓಹೋ, ಇದು ಯುದ್ಧ ಕಾಲ. ನೀನಾದರೂ ಆ ಪಾಂಡವರ ಪಕ್ಷಪಾತಿ. ಅವರ ತಲೆಗಳನ್ನು ಕಾಯಲು ಈ ರೀತಿ ನನ್ನನ್ನು ವಂಚಿಸುತ್ತಿರುವೆಯಾ ದೇವ? ಇಲ್ಲ ಕರ್ಣ. ಕೃಷ್ಣ, ರಾಜಾದಿ ರಾಜನೆನಿಸಿ ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರವನ್ನು ಮಾಡಬೇಕಾಗಿದ್ದ ನೀನು ಈ ರೀತಿ ಅನ್ಯರ ಸೇವೆಯಲ್ಲಿ ಕೈಕಟ್ಟಿಕೊಂಡು ಕುಳಿತಿರುವೆಯಲ್ಲ, ಇದು ನಿನ್ನ ಧರ್ಮವೇ? ಪರಮಾತ್ಮ, ದೇವಾ ವದನೆಯೇ
ಬಂಧುಗಳಾರೆಂದು ದೇವ ಬಹುದಿನ ನಿಂದೆ ಬಂಧುಗಳಾರೆಂದು ಇಂದು ವದನ ಅಪನಿಂದೆ ಎನ್ನುತ್ತಂದೆ. ಇಂದು ವದನ ಅಪನಿಂದೆ ಎನ್ನುತ್ತಂದೆ. ಬಂದ ವಿಮೋಚನ ಬಂದ ವಿಮೋಚನ ಭಾಗವನ ಹರಿತಾಪತಿ ಡಾಲೆ ಜನ್ಮರ ಕಾರ್ಯದ ಮದಾತೆಯ ದಯವರಿತು ಕೃಷ್ಣ ಜೀವಿಸಲೇ ಪಾರೆ ಸಹೋದರ ಸಮಗೋಡೆ ಜೀವಿಸಲೇ ಪಾರೆ ಸಹೋದರ ಸಮಗೋಡೆ ಪಾತಕಿ ಜೀವನ ಪಾತಕಿ ಜೀವನ ಕಟಕ ದೇವಾ ಶೋಧನೆಯ ಪಾಂಡವರು ನನ್ನ ಸಹೋದರರೇ ಆಗಿದ್ದ ಪಕ್ಷದಲ್ಲಿ ಅವರೊಡನೆ ಯುದ್ಧ ಮಾಡಿದರೆ ರವರವಾದಿ ನರಕ ಪ್ರಾಪ್ತಿಯಲ್ಲವೇ ದೇವ? ನಂಬಿದ ನನ್ನ ಸ್ವಾಮಿಗೆ ದ್ರೋಹ ಬಗೆದಂತಾಗುವುದಿಲ್ಲವೇ ಪರಮಾತ್ಮ? ಸಮರ ಮಹೋತ್ಸವದಲ್ಲಿ ಉತ್ಸುಕನಾದ ನನಗೆ ಇಂತಹ ಉಭಯ ಸಂಕಟವನ್ನು ತಂದೊಡ್ಡಬೇಡ ದೇವ, ತಂದೊಡ್ಡಬೇಡ. ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ಸತ್ಯವೆಂದು ನಂಬಲು ಸಹಜವಾದ ಆಧಾರಗಳು ತಾನೇ ಏನಿವೆ ದೇವ? ಏಕಿಲ್ಲ. ನಿನ್ನ ಎತ್ತ ತಾಯಿಯಾದ ಕುಂತಿದೇವಿಯು ತಾನು ಕನ್ನಿಕಾವಸ್ಥೆಯಲ್ಲಿದ್ದಾಗ ದುರ್ವಾಸ ಮುನಿಗಳಿಂದ 5 ಮಂತ್ರಗಳ ಉಪದೇಶವನ್ನು ಹೊಂದಿ ಅವುಗಳು ಫಲಿಸುವವೋ ಇಲ್ಲವೋ ಎಂದು ಮನದಲ್ಲಿ ಅನುಮಾನಗೊಂಡು ಅದರಲ್ಲಿ ಮೊದಲನೆಯ ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸಲು ನೀನು ಜನಿಸಿದೆ. ಪರಮಾತ್ಮ, ನಿಜವೇ ದೇವ? ಹೌದು ಕರ್ಣ. ಲೋಕಾಪಾವದಕ್ಕೆ ಎದರಿದ ನಿನ್ನ ತಾಯಿಯು ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ಪರಮೇಶ್ವರ,
ಸೂತರ ಕೈಗೆ ಸಿಕ್ಕ ನಿನ್ನನ್ನು ಅವರು ಬಲು ಪ್ರೀತಿ ಮಮತೆಯಿಂದ ಸಾಕಿ ಸಲುಹಿದರು. ಹೌದೇ ದೇವ? ಹೌದು ಕರ್ಣ. ಈಗಲೂ ನೀನು ನನ್ನ ಸಂಗಡ ಬಾ. ಆ ಪಾಂಡವರನ್ನು ಕೌರವರನ್ನು ನಿನ್ನ ಕಾಲಬುಡದಲ್ಲಿ ಕೆಡಹುವೆನು. ಅವರಿಂದಲೂ ಸಾಮಂತ ರಾಜರೊಳಗಿಂದಲೂ ಓಲೈಸಿಕೊಂಡು ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರವನ್ನು ಮಾಡುವೆಯಂತೆ. ಬಾ ಕರ್ಣ. ಏಕೆ ಕರ್ಣ? ಇಲ್ಲ ಪರಮಾತ್ಮ, ಪಾಂಡವರು ನನ್ನ ಸಹೋದರರೇ ಆಗಿದ್ದ ಆ ಭೀಮಾರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ಸೂತ ಏನ ಕುಲದವನೆಂದು ಅಳಿಸುತ್ತಿದ್ದರು. ದೇವ, ನಾನಿಂತಹವನೆಂದು ಅವರಿಗೆ ತಿಳಿಯದೆ ದೇವ? ತಿಳಿಯದು ಕರ್ಣ. ನಿನ್ನ ಎತ್ತ ತಾಯಿಯಾದ ಕುಂತಿದೇವಿಗಾಗಲಿ ನಿನ್ನ ಸಹೋದರರಾದ ಪಾಂಡವರಿಗಾಗಲಿ ನಿನ್ನ ಜನ್ಮ ವೃತ್ತಾಂತವು ತಿಳಿಯದು. ನಿನ್ನ ಎತ್ತ ತಾಯಿಯಾದ ಕುಂತಿದೇವಿಯು ನಿನ್ನನ್ನು ಕಂಡಾಗಲೆಲ್ಲ ಕೃಷ್ಣ ಈ ಕರ್ಣನಾರು, ಈತನನ್ನು ಕಂಡರೆ ನನಗೆ ಮುರುಕ ಉಂಟಾಗುವುದಲ್ಲ ಎಂದು ಪದೇ ಪದೇ ಕೇಳುತ್ತಿದ್ದಳು. ಈಗ ತಾನೇ ನಿನ್ನ ಜನ್ಮ ವೃತ್ತಾಂತವನ್ನು ನಿನ್ನ ಎತ್ತ ತಾಯಿಯಾದ ಕುಂತಿದೇವಿಗೆ ತಿಳಿಸಿ ಬಂದಿರುವೆನು. ಆಕೆಯು ಬಲು ಸಂಭ್ರಮದಿಂದ ನಿನ್ನನ್ನು ನೋಡಲು ಗಂಗಾತೀರಕ್ಕೆ ಬರುವಳು. ಕರ್ಣ, ಆಕೆಯ ಮನಸ್ಸನ್ನು ನೋಯಿಸಬೇಡ, ಸಂತೋಷಪಡಿಸಿ ಕಳುಹಿಸಿಕೊಡು. ನಾನಿನ್ನು ಬರಲೇ? ಆಗಬಹುದು ದೇವ. ಶ್ರೀಕೃಷ್ಣ ಪರಮಾತ್ಮನೆಂದಿಗೂ ಅಸತ್ಯವನ್ನೇ ಹಾಡತಕ್ಕವನಲ್ಲ. ಪಾಂಡವರು ನನ್ನ ಸಹೋದರರಾಗಬೇಕು. ಧರ್ಮವೇ ಉಸಿರೆಂದು ನಂಬಿರುವ ಧರ್ಮರಾಯ ನನ್ನ ಸಹೋದರನೇ. ಹೇ ಧರ್ಮನಂದನ, ಸಹಸ್ರ ಆನೆಗಳ ಬಲವುಳ್ಳ ಜಗಜಟ್ಟಿ ಎನಿಸಿದ ಭೀಮ, ಭೀಮ ಭೀಮ, ನೀನು ನನ್ನ ಸಹೋದರನೇ. ಇದಾದ ಪಾಂಡುರಾಜ, ಕುಂತಿದೇವಿ, ಮಾದ್ರಿ ದೇವಿಯರು ನನ್ನ ಜನನಿ ಜನಕರೇ. ಸಕಲ ಮೇಧಾವಿಗಳಾದ ನಕುಲ ಸಹದೇವರು ನನ್ನ ಪುಟ್ಟ ತಮ್ಮಂದಿರೇ. ನಕುಲ, ಸಹದೇವ, ಪರಶಿವನೊಡನೆ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದ ಅರ್ಜುನ ಸುರಲೋಕಕ್ಕೆ ಸೋಪಾನವನ್ನು ಕಟ್ಟಿ ಕಾಮಧೇನು ಕಲ್ಪವೃಕ್ಷವನ್ನೇ ಭೂಮಿಗೆ ತಂದಂತಹ ಫಲ್ಗುಣ ಮತ್ಸ್ಯೇಂದ್ರವನ್ನ ಭೇದಿಸಿ ಪಾಂಚಾಲಿಯನ್ನು ಪಡೆದ ಪಾರ್ಥ, ಗಾಂಡೀವವನವನ್ನು ದಹಿಸಿ ಗಾಂಡೀವಿಯನ್ನು ಪಡೆದ ಗಾಂಡೀವಿ, ದಶ ದಿಕ್ಕುಗಳಲ್ಲಿ ದಶನಾಮಾಂಕಿತನಾಗಿ ಅರ್ಜುನ, ಪಾರ್ಥ, ಕಿರೀಟಿ, ಶ್ವೇತವಾಹನ, ಬಿಭತ್ಸು, ಕೃಷ್ಣ ಎಂಬ ದಶನಾಮಾಂಕಿತಗಳಿಂದ ದಶ ದಿಕ್ಕುಗಳಲ್ಲಿ ಯಾರೊಡನೆ ಯುದ್ಧಕ್ಕೆ ನಿಂತರು ಅಪಜಯವೇ ಬಂದಂತಹ ನನ್ನ ಪರಮ ವೈರಿಯಾದ ಅರ್ಜುನ, 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 ನೀನು ನನ್ನ ಸಹೋದರನೇ. ಅರ್ಜುನ, ನಿನ್ನ ಶಿರಸ್ಸನ್ನು ಕಡೆಯುವುದಾಗಿ ಪ್ರತಿಜ್ಞೆ ಮಾಡಿದೆನಲ್ಲೋ. ನಿನ್ನ ಶಿರಸ್ಸು ಈ ಭೂಮಿಯ ಮೇಲೆ ಬಿದ್ದು ರಕ್ತದ ಮಣಿವಿನಲ್ಲಿ ಕಚ್ಚಿ ಹೋಗುವುದನ್ನು ಈ ಪಾಪಿ ಕಣ್ಣುಗಳಿಂದ ಹೇಗೆ ನೋಡಲು ತಮ್ಮ, ಹೇಗೆ ನೋಡಲಿ? ಅದಾವ ಪೂರ್ವ ಫಲದ ಪಾಪದ ಫಲವಾಗಿ ಈ ಪುಟ್ಟ
ಚಿನ್ನದಾದ ದೇಹದಲ್ಲಿ ಕಪಾರವಾದ ಬೆಂಕಿಯನ್ನಿಟ್ಟುಕೊಂಡು ಹೇಗೆ ತಾನೇ ಜೀವಿಸಲಿ? ಹೇ ಪಾಪಿಕರ್ಣ, ಪಾಪಿಕರ್ಣ, ಇದುವರೆಗೂ ನಿನ್ನವರು ಯಾರೆಂದು ತಿಳಿಯದೆ ವ್ಯಥಪಡುತ್ತಲಿದೆ ನಿನಗೆ. ನಿನ್ನವರು ಇಂತಹವರೇ ಎಂದು ತಿಳಿದ ಬಳಿಕ ಎಂತಹ ಉಭಯ ಸಂಕಟ, ಎಂತಹ ಉಭಯ ಸಂಕಟ. ಯಾರನ್ನು ಕೊಡಲಿ? ಹೇ ಕರ್ಣ, ಹೇ ಕರ್ಣ, ಪಾಂಡುಪುತ್ರನಾದ ನೀನು ಪಾಂಡವರನ್ನೇ ಕೊಲ್ಲಲು ನಿಂತಿರುವೆಯಲ್ಲೋ. ಕೊರಲೆ ಪಾಂಡುಕುಮಾರರಂ ಕೊರಲೆ ಕೊರಲೆ ಪಾಂಡುಕುಮಾರರಂ ಕೊರಲೆ ಧುರದೋಳ್ ತಮ್ಮ ಮಂದಿರಂ நாம் கொள்வதே ಜಲದಿಂ ಪಾರ್ಥನ ಶಿರವಂ ತರಿದು ಜಲದಿಂ ಪಾರ್ಥನ ಶಿರವಂ ತರಿದು ಮತ್ಸ್ವಾಮಿಗೆ ಮಮ ಸ್ವಾಮಿಗೆ ಆನಂದವಂ ಸಲ್ಕಾಗದೆ ಪಾರ್ಥನ ಘೋರ ಶರಕ್ಕೆ ನಾವು ತುತ್ತಾಗಲೇ.